ಏನೇ ಸರ್ಕಾರ ಆ್ಯಕ್ಷನ್ ತೆಗೆದುಕೊಳ್ಳಿ, ಅದಕ್ಕೆ ನಾವು ಬೆಂಬಲ ಕೊಡ್ತೇವೆ ಅಂತ ಮೊದಲೇ ಹೇಳಿದ್ದೇವೆ. ದೇಶದ ಹಿತದೃಷ್ಟಿಯಿಂದ ಯಾವುದೇ ನಿರ್ಣಯವನ್ನು ತೆಗೆದುಕೊಂಡ್ರೆ ಅದಕ್ಕೆ ಕಾಂಗ್ರೆಸ್ ಬೆಂಬಲನೂ ಇದೆ ಮತ್ತು ಇಂಡಿಯಾ ಗಠಬಂಧನ್ ಬೆಂಬಲನೂ ಕೂಡ ಇದೆ. ಆದರೆ ಒಂದು ವಿಚಾರನ ನಾವು ಹೇಳಿದ್ದೇವೆ, ಬೇಗನೆ ಪಾರ್ಲಿಮೆಂಟ್ ತಾವು ಕರೀರಿ, ಅದರಲ್ಲಿ ಇಂಥ ವಿಷಯಗಳನ್ನು ಚರ್ಚೆ ಮಾಡೋಣ. ನಮ್ಮೆಲ್ಲರ ಸಹಕಾರ ಕೊಟ್ಟಿದ್ದೇವೆ. ಆದರೆ ಪ್ರಧಾನಮಂತ್ರಿಗಳು ಒಂದು ಟಿ ವಿದಲ್ಲಾಗಲಿ ಮೀಟಿಂಗ್ಗಳಲ್ಲಿ ಬಹಿರಂಗವಾಗಿ ಮಾತಾಡ್ತಾರೆ. ಆದರೆ ಅದೇ ವಿಚಾರನ ಪಾರ್ಲಿಮೆಂಟ್ನಲ್ಲಿ ಕೂಡ ಅವರು ಮಾತಾಡಬೇಕು ಅಂಥೇಳಿ ನಾವು ಪತ್ರ ಬರೆದಿದ್ದೇವೆ. ರಾಹುಲ್ ಗಾಂಧಿಯವರು ಕೂಡ ಇದಕ್ಕೆ ಒಪ್ಪಿಗೆ ಕೊಟ್ಟಾಗ ನಾವಿಬ್ಬರು ಕೂಡ ಅದು ಪತ್ರ ಪ್ರಧಾನಮಂತ್ರಿ ಬರೆದಿದ್ವಿ. ಇನ್ನೂ ಅವ್ರ ರೆಸ್ಪಾನ್ಸ್ ಇನ್ನೂ ಬಂದಿಲ್ಲ. ನೋಡಿ, ಈಗ ಅದು ಮಾತಾಡಲ್ಲ. ನಾವು ಸಂದರ್ಭ ಬಂದಾಗ ಏನು ಮಾಡಬೇಕಾಗಿತ್ತು, ಏನು ಮಾಡಬಾರ್ದಿತ್ತು ಅಂಥೇಳಿ ಹೇಳೋಣ. ಈಗ ಒಡಕಿನ ಮಾತು ನಾವು ಸದ್ಯಕ್ಕೆ ಆಡೋದಿಲ್ಲ. ನಾನು ಮೊದಲೇ ಹೇಳಿದ್ದೇನೆ. ಇಲ್ಲೇ 22ನೇ ತಾರೀಕು ಗುಲ್ಬರ್ಗಕ್ಕೆ ಬಂದ ಮೇಲೆ, ನಾನು ಬೆಂಗಳೂರಿಗೆ ಬಂದ ಮೇಲೆ ನಾನು ಹೇಳಿದ್ದೆ ಏನಂದರೆ, ನಾವು ಸಂಕಟ ಸಮಯದಲ್ಲಿ ಒಂದಾಗಿರಬೇಕು. ಅದಕ್ಕೆ ನಾನು ಸ್ಪಷ್ಟವಾಗಿ ಇವತ್ತು ನನ್ನ ಭಾಷಣದಲ್ಲೂ ಕೂಡ ಹೇಳಿದ್ದೇವೆ. ಅದಕ್ಕೆ ನಾವು ಯಾವಾಗ ಪಾರ್ಲಿಮೆಂಟ್ ಬರ್ತದೋ ಆವಾಗ ನಮ್ಮ ಮಾತು ಏನಿದೆ, ಎಲ್ಲಿ ತಪ್ಪಾಗಿದೆ ಅಥವಾ ಎಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಅದನ್ನು ನಾವು ಹೇಳೋಣ. ಈಗ ನಮ್ಮ ಸೈನಿಕರು ಚೆನ್ನಾಗಿ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳು ಕೊಡ್ತೇನೆ. ಎಲ್ಲ ಪಾರ್ಟಿದವರು ಒಕ್ಕಟ್ಟಾಗಿ ದೇಶದ ಐಕ್ಯತೆಗಾಗಿ ಒಂದಾಗಿರಬೇಕು ಅಂಥೇಳಿ ಇದೇ ನನ್ನ ಅನಿಸಿಕೆ. ಅರೆ ಅವು ಗೊತ್ತದ, ಅದೆಲ್ಲ ಹೇಳೋಣ. ಯಾಕಂದರೆ ಇಲ್ಲಿವರೆಗೆ ನಮ್ಮ ದೇಶದಲ್ಲಿ ಬೇರೆ ದೇಶದವರು ಇಂಟರ್ಫಿಯರ್ ಮಾಡಿ ಮಾತಾಡಿದಿಲ್ಲ. ಅದಕ್ಕೆ ಈಗ ಅದು ಮಾತು ನಾನು ಇಲ್ಲಿ ಹೇಳೋದಿಲ್ಲ. ಸಂದರ್ಭ ಬಂದಾಗ ಎಲ್ಲಿ ಹೇಳಬೇಕು ಅದು ಹೇಳೋಣ. ಅದಕ್ಕೆ ವಿಶೇಷವಾಗಿ ಕೆಲವು ಮಾತುಗಳನ್ನು ನಾವು ದೇಶದ ಹಿತದೃಷ್ಟಿಯಿಂದ ಯಾವ ಫೋರಮ್ನಲ್ಲಿ ಮಾತಾಡಬೇಕು ಆ ಫೋರಮ್ನಲ್ಲಿ ಮಾತಾಡ್ತೀವಿ. ಏನೇ ಸರ್ಕಾರ ಆ್ಯಕ್ಷನ್ ತೆಗೆದುಕೊಳ್ಳಿ, ಅದಕ್ಕೆ ನಾವು ಬೆಂಬಲ ಕೊಡ್ತೇವೆ ಅಂತ ಮೊದಲೇ ಹೇಳಿದ್ದೇವೆ. ದೇಶದ ಹಿತದೃಷ್ಟಿಯಿಂದ ಯಾವುದೇ ನಿರ್ಣಯವನ್ನು ತೆಗೆದುಕೊಂಡ್ರೆ ಅದಕ್ಕೆ ಕಾಂಗ್ರೆಸ್ ಬೆಂಬಲನೂ ಇದೆ ಮತ್ತು ಇಂಡಿಯಾ ಗಠಬಂಧನ್ ಬೆಂಬಲನೂ ಕೂಡ ಇದೆ. ಆದರೆ ಒಂದು ವಿಚಾರನ ನಾವು ಹೇಳಿದ್ದೇವೆ, ಬೇಗನೆ ಪಾರ್ಲಿಮೆಂಟ್ ತಾವು ಕರೀರಿ, ಅದರಲ್ಲಿ ಇಂಥ ವಿಷಯಗಳನ್ನು ಚರ್ಚೆ ಮಾಡೋಣ. ನಮ್ಮೆಲ್ಲರ ಸಹಕಾರ ಕೊಟ್ಟಿದ್ದೇವೆ. ಆದರೆ ಪ್ರಧಾನಮಂತ್ರಿಗಳು ಒಂದು ಟಿ ವಿದಲ್ಲಾಗಲಿ ಮೀಟಿಂಗ್ಗಳಲ್ಲಿ ಬಹಿರಂಗವಾಗಿ ಮಾತಾಡ್ತಾರೆ. ಆದರೆ ಅದೇ ವಿಚಾರನ ಪಾರ್ಲಿಮೆಂಟ್ನಲ್ಲಿ ಕೂಡ ಅವರು ಮಾತಾಡಬೇಕು ಅಂಥೇಳಿ ನಾವು ಪತ್ರ ಬರೆದಿದ್ದೇವೆ. ರಾಹುಲ್ ಗಾಂಧಿಯವರು ಕೂಡ ಇದಕ್ಕೆ ಒಪ್ಪಿಗೆ ಕೊಟ್ಟಾಗ ನಾವಿಬ್ಬರು ಕೂಡ ಅದು ಪತ್ರ ಪ್ರಧಾನಮಂತ್ರಿ ಬರೆದಿದ್ವಿ. ಇನ್ನೂ ಅವ್ರ ರೆಸ್ಪಾನ್ಸ್ ಇನ್ನೂ ಬಂದಿಲ್ಲ. ನೋಡಿ, ಈಗ ಅದು ಮಾತಾಡಲ್ಲ. ನಾವು ಸಂದರ್ಭ ಬಂದಾಗ ಏನು ಮಾಡಬೇಕಾಗಿತ್ತು, ಏನು ಮಾಡಬಾರ್ದಿತ್ತು ಅಂಥೇಳಿ ಹೇಳೋಣ. ಈಗ ಒಡಕಿನ ಮಾತು ನಾವು ಸದ್ಯಕ್ಕೆ ಆಡೋದಿಲ್ಲ. ನಾನು ಮೊದಲೇ ಹೇಳಿದ್ದೇನೆ. ಇಲ್ಲೇ 22ನೇ ತಾರೀಕು ಗುಲ್ಬರ್ಗಕ್ಕೆ ಬಂದ ಮೇಲೆ, ನಾನು ಬೆಂಗಳೂರಿಗೆ ಬಂದ ಮೇಲೆ ನಾನು ಹೇಳಿದ್ದೆ ಏನಂದರೆ, ನಾವು ಸಂಕಟ ಸಮಯದಲ್ಲಿ ಒಂದಾಗಿರಬೇಕು. ಅದಕ್ಕೆ ನಾನು ಸ್ಪಷ್ಟವಾಗಿ ಇವತ್ತು ನನ್ನ ಭಾಷಣದಲ್ಲೂ ಕೂಡ ಹೇಳಿದ್ದೇವೆ. ಅದಕ್ಕೆ ನಾವು ಯಾವಾಗ ಪಾರ್ಲಿಮೆಂಟ್ ಬರ್ತದೋ ಆವಾಗ ನಮ್ಮ ಮಾತು ಏನಿದೆ, ಎಲ್ಲಿ ತಪ್ಪಾಗಿದೆ ಅಥವಾ ಎಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಅದನ್ನು ನಾವು ಹೇಳೋಣ. ಈಗ ನಮ್ಮ ಸೈನಿಕರು ಚೆನ್ನಾಗಿ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳು ಕೊಡ್ತೇನೆ. ಎಲ್ಲ ಪಾರ್ಟಿದವರು ಒಕ್ಕಟ್ಟಾಗಿ ದೇಶದ ಐಕ್ಯತೆಗಾಗಿ ಒಂದಾಗಿರಬೇಕು ಅಂಥೇಳಿ ಇದೇ ನನ್ನ ಅನಿಸಿಕೆ.
ಕದನ ವಿರಾಮ ಘೋಷಣೆ ಮಾಡಿದ್ದನ್ನ ಬೇರೆ ದೇಶದವರು ಹೇಳ್ತಾರೆ, ಟ್ರಂಪ್ ಅವರು ಹೇಳ್ತಾರೆ. ಅರೆ ಅವು ಗೊತ್ತದ ಅದೆಲ್ಲ ಹೇಳೋಣ. ಯಾಕಂದ್ರೆ ಇಲ್ಲಿವರೆಗೆ ನಮ್ಮ ದೇಶದಲ್ಲಿ ಬೇರೆ ದೇಶದವರು ಇಂಟರ್ಫಿಯರ್ ಮಾಡಿ ಮಾತಾಡಿದಿಲ್ಲ. ಅದಕ್ಕೆ ಈಗ ಅದು ಮಾತು ನಾನು ಇಲ್ಲಿ ಹೇಳೋದಿಲ್ಲ. ಸಂದರ್ಭ ಬಂದಾಗ ಎಲ್ಲಿ ಹೇಳಬೇಕು ಅದು ಹೇಳೋಣ. ಅದಕ್ಕೆ ವಿಶೇಷವಾಗಿ ಕೆಲವು ಮಾತುಗಳನ್ನು ನಾವು ದೇಶದ ಹಿತದೃಷ್ಟಿಯಿಂದ ಯಾವ ಫೋರಮ್ನಲ್ಲಿ ಮಾತಾಡಬೇಕು ಆ ಫೋರಮ್ನಲ್ಲಿ ಮಾತಾಡ್ತೀವಿ. ಏನೇ ಸರ್ಕಾರ ಆ್ಯಕ್ಷನ್ ತೆಗೆದುಕೊಳ್ಳಿ, ಅದಕ್ಕೆ ನಾವು ಬೆಂಬಲ ಕೊಡ್ತೇವೆ ಅಂತ ಮೊದಲೇ ಹೇಳಿದ್ದೇವೆ. ದೇಶದ ಹಿತದೃಷ್ಟಿಯಿಂದ ಯಾವುದೇ ನಿರ್ಣಯವನ್ನು ತೆಗೆದುಕೊಂಡ್ರೆ ಅದಕ್ಕೆ ಕಾಂಗ್ರೆಸ್ ಬೆಂಬಲನೂ ಇದೆ ಮತ್ತು ಇಂಡಿಯಾ ಗಠಬಂಧನ್ ಬೆಂಬಲನೂ ಕೂಡ ಇದೆ. ಆದರೆ ಒಂದು ವಿಚಾರನ ನಾವು ಹೇಳಿದ್ದೇವೆ, ಬೇಗನೆ ಪಾರ್ಲಿಮೆಂಟ್ ತಾವು ಕರೀರಿ, ಅದರಲ್ಲಿ ಇಂಥ ವಿಷಯಗಳನ್ನು ಚರ್ಚೆ ಮಾಡೋಣ. ನಮ್ಮೆಲ್ಲರ ಸಹಕಾರ ಕೊಟ್ಟಿದ್ದೇವೆ. ಆದರೆ ಪ್ರಧಾನಮಂತ್ರಿಗಳು ಒಂದು ಟಿ ವಿದಲ್ಲಾಗಲಿ ಮೀಟಿಂಗ್ಗಳಲ್ಲಿ ಬಹಿರಂಗವಾಗಿ ಮಾತಾಡ್ತಾರೆ. ಆದರೆ ಅದೇ ವಿಚಾರನ ಪಾರ್ಲಿಮೆಂಟ್ನಲ್ಲಿ ಕೂಡ ಅವರು ಮಾತಾಡಬೇಕು ಅಂಥೇಳಿ ನಾವು ಪತ್ರ ಬರೆದಿದ್ದೇವೆ. ರಾಹುಲ್ ಗಾಂಧಿಯವರು ಕೂಡ ಇದಕ್ಕೆ ಒಪ್ಪಿಗೆ ಕೊಟ್ಟಾಗ ನಾವಿಬ್ಬರು ಕೂಡ ಅದು ಪತ್ರ ಪ್ರಧಾನಮಂತ್ರಿಗೆ ಬರೆದಿದ್ವಿ. ಇನ್ನೂ ಅವ್ರ ರೆಸ್ಪಾನ್ಸ್ ಇನ್ನೂ ಬಂದಿಲ್ಲ. ಆಲ್ ಪಾರ್ಟಿ ಎಲ್ಲರೂ ಕೂಡ ನೀವು ಒಗ್ಗಟ್ಟಾಗಿ ಇಡೀ ದೇಶ ಅವ್ರಿಗೆ ಬೆನ್ನೆಲುಬಾಗಿ ನಿಂತಿದ್ರೆ ಇದನ್ನ ಮಾಡ್ಕೊಂಡು ಟೆರರಿಸಮ್ನ ಮಟ್ಟ ಹಾಕುವಂಥ ಕೆಲಸ ಮಾಡ್ಬೋದಾಗಿತ್ತು. ನೋಡಿ, ಈಗ ಅದು ಮಾತಾಡಲ್ಲ ನಾವು. ಸಂದರ್ಭ ಬಂದಾಗ ಏನು ಮಾಡಬೇಕಾಗಿತ್ತು ಏನು ಮಾಡಬಾರ್ದಿತ್ತು ಅಂಥೇಳಿ ಹೇಳೋಣ. ಈಗ ಒಡಕಿನ ಮಾತು ನಾವು ಸದ್ಯಕ್ಕೆ ಆಡೋದಿಲ್ಲ. ನಾನು ಮೊದಲೇ ಹೇಳಿದ್ದೇನೆ. ಇಲ್ಲೇ 22ನೇ ತಾರೀಕು ಗುಲ್ಬರ್ಗಕ್ಕೆ ಬಂದ ಮೇಲೆ, ನಾನು ಬೆಂಗಳೂರಿಗೆ ಬಂದ ಮೇಲೆ ನಾನು ಹೇಳಿದ್ದೆ ಏನಂದರೆ, ನಾವು ಸಂಕಟ ಸಮಯದಲ್ಲಿ ಒಂದಾಗಿರಬೇಕು. ಅದಕ್ಕೆ ನಾನು ಸ್ಪಷ್ಟವಾಗಿ ಇವತ್ತು ನನ್ನ ಭಾಷಣದಲ್ಲೂ ಕೂಡ ಹೇಳಿದ್ದೇವೆ. ಅದಕ್ಕೆ ನಾವು ಯಾವಾಗ ಪಾರ್ಲಿಮೆಂಟ್ ಬರ್ತದೋ ಆವಾಗ ನಮ್ಮ ಮಾತು ಏನಿದೆ, ಎಲ್ಲಿ ತಪ್ಪಾಗಿದೆ ಅಥವಾ ಎಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಅದನ್ನು ನಾವು ಹೇಳೋಣ. ಈಗ ನಮ್ಮ ಸೈನಿಕರು ಚೆನ್ನಾಗಿ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳು ಕೊಡ್ತೇನೆ. ಎಲ್ಲ ಪಾರ್ಟಿದವರು ಒಕ್ಕಟ್ಟಾಗಿ ದೇಶದ ಐಕ್ಯತೆಗಾಗಿ ಒಂದಾಗಿರಬೇಕು ಅಂಥೇಳಿ ಇದೇ ನನ್ನ ಅನಿಸಿಕೆ. ಕದನ ವಿರಾಮ ಘೋಷಣೆ ಮಾಡಿದ್ದನ್ನ ಬೇರೆ ದೇಶದವರು ಹೇಳ್ತಾರೆ, ಟ್ರಂಪ್ ಅವರು ಹೇಳ್ತಾರೆ. ಅರೆ ಅವು ಗೊತ್ತದ ಅದೆಲ್ಲ ಹೇಳೋಣ. ಯಾಕಂದರೆ ಇಲ್ಲಿವರೆಗೆ ನಮ್ಮ ದೇಶದಲ್ಲಿ ಬೇರೆ ದೇಶದವರು ಇಂಟರ್ಫಿಯರ್ ಮಾಡಿ ಮಾತಾಡಿದಿಲ್ಲ. ಅದಕ್ಕೆ ಈಗ ಅದು ಮಾತು ನಾನು ಇಲ್ಲಿ ಹೇಳೋದಿಲ್ಲ. ಸಂದರ್ಭ ಬಂದಾಗ ಎಲ್ಲಿ ಹೇಳಬೇಕು ಅದು ಹೇಳೋಣ. ಅದಕ್ಕೆ ವಿಶೇಷವಾಗಿ ಕೆಲವು ಮಾತುಗಳನ್ನು ನಾವು ದೇಶದ ಹಿತದೃಷ್ಟಿಯಿಂದ ಯಾವ ಫೋರಮ್ನಲ್ಲಿ ಮಾತಾಡಬೇಕು ಆ ಫೋರಮ್ನಲ್ಲಿ ಮಾತಾಡ್ತೀವಿ.